ಅವರ ಸಮಸ್ಯೆ ಬಗೆಹರಿತದೆ ಮತ್ತು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ತಮ್ಮ ಕಡೆ ಸಮಸ್ಯೆ ಗಂಭೀರವಾದ ಸಮಸ್ಯೆ ಏನಿಲ್ಲ. ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಯಾವುದೋ ಒಂದು ಸಂದರ್ಭದಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ. ಆ ಕಮ್ಯುನಿಕೇಶನ್ ಗ್ಯಾಪ್ ಆಗಿರೋದ್ರಿಂದ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅದರಿಂದ ಏನು ತೊಂದರೆ ಏನಿಲ್ಲ. ಪಕ್ಷದಲ್ಲಿ ಇರ್ತಕ್ಕಂಥ ಬೆಂಗಳೂರು ನಗರದಲ್ಲಿ ಕಷ್ಟ ಕಾಲದಲ್ಲಿ ಎಲ್ಲ ಸಂದರ್ಭದಲ್ಲೂ ಸಹ ನಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿರ್ತಕ್ಕಂಥದ್ದು. ಅವರು ಬೆಂಗಳೂರು ನಗರದ ಒಂದು ಕಾಂಗ್ರೆಸ್ ಪಕ್ಷದ ಪಿಲ್ಲರ್ ಆಗಿ ಬೆಂಗಳೂರು ನಗರವನ್ನ ಕಾಪಾಡ್ಕೊಂಡು ಬಂದಿರ್ತಕ್ಕಂಥವ್ರು ಮತ್ತು ಕಳಂಕರಹಿತ ರಾಜಕಾರಣಿ ಅಂತ ಹೇಳಿರ್ತಕ್ಕಂಥ ಅಜಾತ ಶತ್ರು ಅಂತ ಅನಿಸ್ಕೊಂಡಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಕೆಲವು ವಿಚಾರದಲ್ಲಿ ಅವರಿಗೆ ಬೇಸರ ಆಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಈಗಾಗಲೇ ಮುಖ್ಯಮಂತ್ರಿಗಳು ಸಹ ಮಾತಾಡಿದ್ದಾರೆ, ನಾನು ಸಹ ಮಾತಾಡಿದ್ದೀನಿ. ಆದ್ರಿಂದ ಅವರ ರಾಜೀನಾಮೆಯನ್ನ ಅಂಗೀಕಾರ ಮಾಡಬಾರ್ದು ಅಂತ ನಾನು ಮುಖ್ಯಮಂತ್ರಿ ಒತ್ತಡ ಮಾಡ್ತೇನೆ. ಇನ್ನೂ ಸಹ ಅವರಲ್ಲಿ ಇನ್ನೂ ಕೆಲವರು ಮಾತಾಡಿದಾಗ ಅವರು ಸರಿ ಹೋಗುತ್ತೆ ಅನ್ನೋ ಭರವಸೆ ನನಗಿದೆ. ಅವರು ಸುಮಾರು ನಾವು ಅವರೆಲ್ಲರೂ ಸಹ ವಿದ್ಯಾರ್ಥಿ ದಶೆಯಿಂದ ಕಾಂಗ್ರೆಸ್ ಪಕ್ಷದಲ್ಲಿರೋರು. ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಆಗ್ತಕ್ಕಂಥದ್ದು, ಹಾನಿ ಆಗ್ತಕ್ಕಂಥ ಕೆಲಸ ಅವ್ರು ಮಾಡೋದಿಲ್ಲ ಅನ್ನೋ ನಂಬಿಕೆ ಇದೆ. ಅವರು ತಮ್ಮ ರಾಜೀನಾಮೆಯನ್ನ ವಾಪಸ್ ತೆಗೆದುಕೊಂಡು ಪುನಃ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷವನ್ನ GBA ಚುನಾವಣೆ ಸಹ ಬರ್ತಾ ಇದೆ, ಅದಕ್ಕೆ ಬಲಿಷ್ಠವಾಗಿ ಸದೃಢವಾಗಿ ಬೆಳೆಸಲಿಕ್ಕೆ ಎಲ್ಲ ಸಹಕಾರವನ್ನು ಮಾಡ್ತಾರೆ ಅಂತ ನಂಬಿಕೆ ಇದೆ. ಉಳಿಸ್ಕೊಳ್ಬೇಕು ಅನ್ನೋ ಚರ್ಚೆ ಇತ್ತು. ಈಗ ರಾಮಲಿಂಗಾರೆಡ್ಡಿ ಅವರು ಕೂಡ ಅದೇ ಪ್ರಶ್ನೆ ಇರ್ತಾರೆ, ನನಗೆ ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ಬೇಕು, ನನ್ನ ಆತ್ಮಗೌರವದ ವಿರುದ್ಧ ಕೆಲಸ ಮಾಡಕ್ಕಾಗಲ್ಲ. ರಾಜಕಾರಣದಲ್ಲೆಲ್ಲ ಕೆಲವು ಸಂದರ್ಭದಲ್ಲಿ ಆಗುತ್ತೆ, ಕೆಲವು ಬದಲಾವಣೆಗಳಾಗುವಾಗ ಕೆಲವು ವಿಚಾರಗಳು ಬರುತ್ತೆ ಮುಂದೆ. ಆದ್ರೆ ಎಲ್ಲರಿಗೂ ಸಹ ಪರಿಹಾರ ಇದೆ. ಪರಿಹಾರ, ಆ ಸಮಸ್ಯೆ ಬಗೆಹರುತ್ತೆ ಅಂತ ನನ್ನ ನಂಬಿಕೆ ಇದೆ. ಯಾರು ಹೇಳಿದ್ದು? ನಾನು ಹೋದಾಗ ಬೇರೆ MLCಗಳ ನಾಮಪತ್ರ ಸಲ್ಲಿಕೆ ಮಾಡೋ ಸಂದರ್ಭ, ಅವ್ರಿಗೋಸ್ಕರ ನಾನು ಹೋಗಿದ್ದು. ನನ್ನ ರಾಜೀನಾಮೆ ನನ್ನ ನಾಮಪತ್ರ ಸಲ್ಲಿಸುವಾಗ ಮುಖ್ಯಮಂತ್ರಿಗಳು ಇದ್ರು, ಮಾಜಿ ಮುಖ್ಯಮಂತ್ರಿಗಳು ಇದ್ರು, ಸತೀಶ್ ಜಾರಕಿಹೊಳಿ ಅವರಿದ್ರು, ಆಮೇಲೆ ಬೇರೆ ಶಾಸಕರು ಸಹ ಇದ್ರು. 2 ಸೆಟ್ ಮಾಡಿದೀನಿ, ಎಲ್ಲರೂ ಸಹ ಇದ್ರು. ಈ ತರ ದಯವಿಟ್ಟು ಸುಳ್ಳು ಸುದ್ದಿಯನ್ನು ಹರಡಿಸಕ್ಕೆ ಹೋಗಿ. ನಾನು ಬಂದಿದ್ದು ಖಮಟ್ಕರ್ ಅವ್ರದ್ದು ಮತ್ತೆ ಇವ್ರದ್ದು ನಾಮಿನೇಷನ್ ಫೈಲ್ ಮಾಡ್ಸಕ್ ಬಂದಿದ್ದು. ಸರ್, ಈಗ 5ನೇ ಅಭ್ಯರ್ಥಿನ ಕಣಕ್ಕೆ ಕಳಿಸಿದ್ರಿ, ಏನ್ ಸರ್ ಅದು? 5 ನಮ್ಮಲ್ಲಿ ಸಂಖ್ಯೆ ಇದೆ. ನಮ್ಮಲ್ಲಿ ಎರಡು ಓಟ್ ಏನೋ ಸಂಖ್ಯೆ ಇದೆ. ನಾವು ಅದನ್ನು ಮುಖ್ಯಮಂತ್ರಿಗಳು ಬಿಟ್ಟಿದ್ದೀವಿ. ಅವರು ಮುಖ್ಯಮಂತ್ರಿಗಳು ಬಿಟ್ಟಿರ್ತಕ್ಕಂಥದ್ದು ಪರಿಹಾರ ಬಗೆಹರಿಯುತ್ತೆ, ಸಮಸ್ಯೆಗೆ ಪರಿಹಾರ ಇದೆ. ಅವರನ್ನ ಅಂಗೀಕಾರ ಮಾಡಬಾರ್ದು ಅಂತ ನಾನು ಸಹ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತೇನೆ, ವಿನಂತಿ ಮಾಡ್ತೇನೆ. ಮತ್ತು ಅವರು ನನ್ನ ಅನುಭವ, ನಾನು ರಾಮಲಿಂಗಾರೆಡ್ಡಿ ಅವರಿಗೆ ಸುಮಾರು 45-50 ವರ್ಷದಿಂದ ಗೊತ್ತಿರೋದ್ರಿಂದ ಅವರು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ. ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಾರೆ, ಇದ್ದು ಕಾಂಗ್ರೆಸ್ ಪಕ್ಷವನ್ನು ಬೆಳೆಸ್ತಾರೆ ಅನ್ನೋ ನಂಬಿಕೆ ಸಹ ನಾನು. ಅವೆಲ್ಲ ಮುಖ್ಯಮಂತ್ರಿ ಮಟ್ಟದಲ್ಲಿ ಮತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಪ್ರಧಾನ ಕಾರ್ಯದರ್ಶಿಗಳು ಸಹ ಇಲ್ಲೇ ಇದ್ದಾರೆ, ಸುರ್ಜೇವಾಲಾ ಅವರು. ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಅದಕ್ಕೆ ಯಾವ್ದಾದ್ರು ಅಮಿಕಬಲ್ ಆಗಿ ಯಾವ್ದಾದ್ರು ಒಂದು ಬರುತ್ತೆ, ಅದರಲ್ಲಿ ತೊಂದರೆ ಇಲ್ಲ. ಇದೆ ಹಾರ್ಡ್ ಅಂಡ್ ಫಾಸ್ಟ್ ಅಂತ ರೂಲ್ ಅಂತ ಏನಿಲ್ಲ. ಕೆಲವು ಸಂದರ್ಭದಲ್ಲಿ ಸರಿ ಬರುತ್ತೆ. ವಿ ಅಗ್ರಿ ಫಾರ್ ಡಿಸ್ಅಗ್ರಿಮೆಂಟ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಸಮಾಧಾನ ನನಗಿದೆ. ರಾಮಲಿಂಗಾರೆಡ್ಡಿ ಅವರು ಹೇಳಿದ್ನಲ್ಲ, ಅಲ್ಲ, ಅವರು ಸಮಾಧಾನ ಆಗಿದೆ. ಕಾಂಗ್ರೆಸ್ ಪಕ್ಷ 0 ಬಂದಾಗಿನಿಂದಲೂ ನಾವು ಕಾಂಗ್ರೆಸ್ ಪಕ್ಷವನ್ನು ಕಟ್ಕೊಂಡು ಬಂದಿರ್ತಕ್ಕಂಥದ್ದು. ಅದು ನಾನಿರ್ಬೋದು, ಅಥವಾ ರಾಮಲಿಂಗಾರೆಡ್ಡಿ ಅವರು ಇರ್ಬೋದು, KM ನಾಗರಾಜ್ ಇರ್ಬೋದು, PM ಅಶೋಕ್ ಇರ್ಬೋದು, ರೇವಣ್ಣ ಅವರು, ನಾವೆಲ್ಲರೂ ಸಹ ಬೆಂಗಳೂರಲ್ಲಿ ವಿದ್ಯಾರ್ಥಿ ದಶೆಯಿಂದ ಬಂದಿರ್ತಕ್ಕಂಥವ್ರು. ಪಕ್ಷಕ್ಕೇನು ತೊಂದರೆ ಆಗದೆ ಇರ್ತಾರ ನಾವು ನೋಡ್ತೀವಿ. ಅದೆಲ್ಲ ಭಾರತೀಯ ಜನತಾ ಪಾರ್ಟಿ ಕೆಲಸ ನಾವು ಮಾಡಕ್ ಹೋಗೋದಿಲ್ಲ. ಆದ್ರಿಂದ ನಾವೇನು BJP ಅವ್ರನ್ನ ಹೋಗಿ ಆಪರೇಷನ್ ಮಾಡಕ್ ಹೋಗೋದಿಲ್ಲ. ಅವ್ರು ಬೇಕಾಗುವುದಿಲ್ಲ. ನಮಗೆ ಸ್ಟ್ರೆಂತ್ ಇದೆ, ನಾವು ಗೆಲ್ತೀವಿ. ಥ್ಯಾಂಕ್ ಯು.